ರೋಚಕ, ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ಪ್ರತಿಯೊಂದು ಘಟನೆಗಳು ಒಂದೊಂದು ಕಥೆಗಳನ್ನು ಹೇಳ್ತಾ ಹೋಗುತ್ತವೆ. ಆದರೆ ಒಂದು ಘಟನೆ ಅಂತೂ ಡೆಫಿನೆಟ್ಲಿ ಮನಸ್ಸಿನಲ್ಲಿ ಬಹಳ ಹತ್ತಿರಕ್ಕಿರುತ್ತೆ ಅಥವಾ ರೋಚಕ ಅನಿಸಿರುತ್ತೆ. ಅಂಥ ಯಾವುದಾದ್ರೂ ಒಂದು ಘಟನೆ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ಅಂದರೆ ವನ್ಯಜೀವಿಗಳನ್ನ ನೋಡೋದಿದೆಯಲ್ಲ, ಅದರಲ್ಲೂ ಹತ್ತಿರದಿಂದ ನೋಡೋದಿದೆಯಲ್ಲ, ಅದು ಬಹಳ ರೋಚಕ ಮೇಡಮ್. ಇದು 2000 ಕತೆ ಅನಿಸುತ್ತೆ, ಅಂದರೆ ಆಗಿಂದ 25 ವರ್ಷ ಆಗಿದೆ. ನಾವು ಅವಾಗ ರಾಜಸ್ಥಾನದ ರಣಥಂಬೋರ್ ಅಂತ ಒಂದು ರಾಷ್ಟ್ರೀಯ ಉದ್ಯಾನ ಇದೆ, ಅಲ್ಲಿ ಏನೋ ಕೆಲಸ ಮಾಡ್ತಾಯಿದ್ವಿ, ವೈಜ್ಞಾನಿಕ ಕೆಲಸ ಮಾಡ್ತಾಯಿದ್ವಿ. ಆವಾಗ ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕಿತ್ತು, ಚಳಿಗಾಲದ ಸಮಯ, ಜನವರಿ ಸಮಯ ಅದು. ಚಳಿಗಾಲದ ಸಮಯ ಅಂತ ಬೆಳಗ್ಗೆ ನಾವು ನಮ್ಮ ಕ್ಯಾಂಪ್ನಿಂದ ಕಾಡಿನ ಮಧ್ಯ ಕ್ಯಾಂಪ್ ಇತ್ತು, ಅನಂತಪುರ ಅಂಥೇಳಿ ಒಂದು ಕ್ಯಾಂಪ್, ಅಲ್ಲಿ ಉಳ್ಕೊಂಡಿದ್ವಿ. ಇದೇ ಡಿ ವಿ ಗಿರೀಶ್ ಚಿಕ್ಕಮಗಳೂರಿನವರು ನಾನು ಒಟ್ಟಿಗೆ ಬೆಳಗ್ಗೆ ಕಾಡಿಗೆ ಹೋಗಿ ಕೆಲಸ ಮಾಡಬೇಕಿತ್ತು, ಏನೋ ದತ್ತಾಂಶ ಕಲೆಕ್ಟ್ ಮಾಡಬೇಕಿತ್ತು, ಸಂಗ್ರಹ ಮಾಡಬೇಕಿತ್ತು. ಬೆಳಗ್ಗೆ ಒಂದು 5:30ಗೆ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಾವು ಕೆಲಸ ಮಾಡೋ ಪ್ರದೇಶಕ್ಕೆ ತಲುಪಕ್ಕೆ ಒಂದು 20-25 ನಿಮಿಷ ನಡಿಬೇಕಿತ್ತು. ಒಂದು 5:45, 5:50 ನಡ್ಕೊಂಡು ಹೋಗ್ಬೇಕಾದ್ರೆ ಕಾಡಿನಲ್ಲಿ ಇಬ್ಬರೇ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವಾಗಿನ್ನೂ ಒಂದು ಸ್ವಲ್ಪ ಬೆಳಕು ಬರ್ತಾಯಿತ್ತು ಕಾಡಿನಲ್ಲಿ, ಚಳಿಗಾಲ ಅಲ್ಲ, ಬೆಳಕು ಬರೋದು ತಡ ಆಗ್ತಿತ್ತು, ತುಂಬ ಚಳಿ. ಹಾಗಾಗಿ ಮಫ್ಲರ್ ಸುತ್ತಕೊಂಡು, ಕಿವಿಗೆ ಟೋಪಿ ಹಾಕ್ಕೊಂಡು ಎಲ್ಲ ಮುಚ್ಕೊಂಡಿದ್ದೀವಿ. ಕಾಡಿನ ಎಲ್ಲ ಶಬ್ದಗಳು ಕೇಳಿಸ್ತಾ ಇಲ್ಲ ನಮಗೆ. ಕಾಡಿನಲ್ಲಿ ಇರಬೇಕಂತ ಹೇಳಿದ್ರೆ ಬಹಳ ಮುಖ್ಯವಾದ ವಿಚಾರ, ನಮ್ಮ ಕಣ್ಣು ಯಾವಾಗಲೂ ತೆಗೆದಿರಬೇಕು, ಕಿವಿ ಕಣ್ಣು ಯಾವಾಗಲೂ ತೆಗೆದಿರಬೇಕು, ಮೂಗುನು ಸಹ. ಎಲ್ಲ ಶಬ್ದಗಳು ಕೇಳಿಸ್ತಾ ಇರಬೇಕು, ವಾಸನೆ ಗೊತ್ತಾಗ್ತಿರ್ಬೇಕು, ಬದಲಾವಣೆಗಳು ನಮ್ಗೆ ಗೊತ್ತಾಗುತ್ತೆ. ಯಾವ ಪ್ರಾಣಿ, ಯಾವ ಪಕ್ಷಿ, ಎಲ್ಲಿ ಹಿಕ್ಕೆ, ಅದೆಲ್ಲ ಗೊತ್ತಾಗ್ತಾ ಇರುತ್ತೆ. ಕಿವಿ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ ಕಾಡಿನಲ್ಲಿ. ನನಗೇನೋ ಅನಿಸ್ತು, ಏನೋ ಕೂತಿದೆ ಅಲ್ಲಿ, ನಾನು ಅದನ್ನು ನೋಡಲಿಲ್ಲ ಅಂತ. ಮೆಲ್ಲಗೆ ಎಡಗಡೆ ಕಣ್ಣಾಲಿನೇ ಒಂದು ಸ್ವಲ್ಪ ತಿರುಗಿಸಿ ನೋಡ್ತೀನಿ, ನಮ್ಮಿಂದ ಒಂದು 10 ಮೀಟರ್ ದೂರದಲ್ಲಿ ಒಂದು ಹುಲಿ ಕೂತ್ಕೊಂಡಿದೆ. 10 ಮೀಟರ್ ಇಲ್ಲಿಂದ ನಿಮ್ಮ ಕ್ಯಾಮ್ರಾದಷ್ಟು ದೂರ ಇರ್ಬೋದು ಅಷ್ಟೇ. ಅಲ್ಲೊಂದು ಹುಲಿ ಕೂತ್ಕೊಂಡಿದೆ. ನಾನು ಗಿರೀಶಂಗೆ ಜೋರಾಗಿ ಹೇಳೋಂಗಿಲ್ಲ, ಗಿರೀಶ್ ಕೈ ಹಿಡ್ಕೊಂಬಿಟ್ಟು ಈಚೆಕ್ಬಿಟ್ಟು ಹುಲಿ ಕೂತಿದೆ ಅಂತ ಮೆಲ್ಲಗೆ ಹೇಳಿದೆ. ಇಬ್ಬರು ನಿಂತ್ಕೊಂಡ್ವಿ, ಹುಲಿ ಕಡೆ ಇಬ್ಬರೂ ನೋಡ್ತಾ ಇದ್ವಿ, ಹುಲಿ ನಮ್ಮನ್ನೇ ನೋಡ್ತಾ ಇದೆ. ಆ ಸುಂದರವಾದ ಬೆಳಕು, ತಿಳಿ ಬೆಳಕು, ಮಂಜು ಇದೆ, ಆ ಹುಲಿ ನಮ್ಮನ್ನು ನೋಡ್ತಾ ಇದೆ. ಹುಲಿ ಕಣ್ಣಿನ ಬಣ್ಣ ಗೊತ್ತಲ್ಲ, ಕಂದು ಬಣ್ಣ, ಒಂಥರ ಜೇನುತುಪ್ಪದ ಬಣ್ಣ. ಆ ಬಣ್ಣ ಆ ಕಣ್ಣು ನಿಮ್ಮನ್ನು ನೋಡ್ತಾ ಇದೆ. ನೀವು ಉಸಿರಾಡ್ತಿರೋದು ನಮಗೆ ಕೇಳಿಸ್ತಾ ಇದೆ, ನಾವು ಉಸಿರಾಡೋದು ನಮಗೆ ಕೇಳಿಸ್ತಾ ಇದೆ, ಹುಲಿಗೂ ಬಹುಶಃ ನಾವು ಉಸಿರಾಡೋದು ಕೇಳಿಸ್ತಾ ಇರುತ್ತೆ. ಅಷ್ಟು ಹತ್ರದಲ್ಲಿ ಹುಲಿ, ನಾನು ಹೆಜ್ಜೆ ಅಂದರೆ ನಡ್ಕೊಂಡು ಅಷ್ಟು ಹತ್ರದಲ್ಲಿ ಹುಲಿ ನೋಡ್ತಾ ಇದ್ದೀವಲ್ಲ ಅವತ್ತು, ಎಷ್ಟು ಸುಂದರವಾದ ದೃಶ್ಯ ಅದು ಅಂತ ಹೇಳಿದ್ರೆ ನಾನು ಇವತ್ತಿನ ತನಕ ಅದನ್ನು ಮರಿಲಿಕ್ಕಾಗೋದಿಲ್ಲ. ಸುಂದರವಾದ ದೃಶ್ಯ ಅಂತಿದ್ದೀರಾ ಸರ್? ಆ ಸುಂದರವಾದ ದೃಶ್ಯನ ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು 2 ನಿಮಿಷ ಆಯ್ತು, ನಾವು ಹುಲಿ ನಮ್ಮನ್ನು ನೋಡ್ತಾ ಇದೆ, ನಾವು ಅವನ್ನ ನೋಡ್ತಾ ಇದ್ದೀವಿ. ನಾನು ಗಿರೀಶ್ ಏನೂ ಮಾತಾಡ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತಾದಮೇಲೆ ಹುಲಿ ಎದ್ದು ನಿಂತ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋಯ್ತು, ಒಂದು 30 ಮೀಟ್ರಷ್ಟು ದೂರ ನಡ್ಕೊಂಡು ಹೋಯ್ತು. ನಡ್ಕೊಂಡು ಒಂದು ಸಲ ಹಿಂದೆ ತಿರುಗಿ ನೋಡ್ತು. ಅವಾಗ ಗೊತ್ತಾಯ್ತು ನನಗೆ ಅದು ಹೆಣ್ಣುಲಿ ಅಂಥೇಳಿ. ಹಿಂದೆ ತಿರುಗಿ ನೋಡ್ತು, ಅಯ್ಯೋ ಇವ್ರು ಯಾರಪ್ಪ, ನಾನು ಆರಾಮಾಗಿ ಬಿಸಿಲು ಕಾಯಿಸ್ಕೊತಾ ಇದ್ದೆ, ಬಂದು ಡಿಸ್ಟರ್ಬ್ ಮಾಡಿದ್ರು ಅಂತ ಅಂದ್ಕೊಂಡಿರ್ಬೇಕು ಹುಲಿ. ಹಂಗೆ ಅಂದ್ಕೊಂಡು ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಯ್ತು. ಅವತ್ತು ನೋಡಿದ ದೃಶ್ಯ ಇದೆಯಲ್ಲ, ಅಷ್ಟು ಹತ್ತಿರದಲ್ಲಿ ಕಾಲ್ನಡಿಗೆಯಲ್ಲಿ ಹುಲಿ ನೋಡಿದ ದೃಶ್ಯ ಇದೆಯಲ್ಲ, ಅದು ಬಹಳ ಸುಂದರವಾದ ದೃಶ್ಯ. ಆ ದೃಶ್ಯಗಳೇ ನಮಗೆ ಉತ್ತೇಜನ. ಇಂಥ ಹುಲಿಗಳಿಗೇನೂ ಆಗಬಾರ್ದು, ಅವುಗಳ ಆವಾಸ ಸ್ಥಾನ ನಾವು ಆದಷ್ಟು ಸಂರಕ್ಷಣೆ ಮಾಡಬೇಕು. ಆ ಉತ್ತೇಜನ ಇದೆಯಲ್ಲ, ಆ ಉತ್ತೇಜನ ನಮಗೆಂದೂ ಎಲ್ಲ ಕಡೆ ಸಿಕ್ಕೋದು ಆ ಪ್ರಾಣಿಗಳಿಂದನೇ.